ಹಾಯ್, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಅನ್ವಿ ರಾಮನ್ ಬಗ್ಗೆ ಏನು ತಿಳ್ಕೊಂಡಿದ್ದಾಳೆ, ಹಾಗೆಯೇ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ನ ಇಂಪ್ರೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಟಿಪ್ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಸಣ್ಣ ಝಲಕ್ ನೋಡಿಕೊಂಡು ಬನ್ನಿ. ನಮಸ್ತೆ ಹೇಳು ಅನ್ವಿ. ನಮಸ್ತೆ. ರಾಮನ ಅಪ್ಪ ಹೆಸರೇನು ಕಂದ? ದಶರಥ. ಅಮ್ಮ ಹೆಸರೇನು ಅನ್ವಿ? ಕೌಸಲ್ಯ. ರಾಮನಿಗೆ ಎಷ್ಟು ಜನ ಅಮ್ಮಂದ್ರು? 1 2 3. ಗುಡ್. ರಾಮನ್ಗೆ ಎಷ್ಟು ಜನ ತಮ್ಮಂದ್ರು, ಬ್ರದರ್ಸ್ ಎಷ್ಟು ಜನ? 1 2 3. ಸೂಪರ್. ರಾಮ ಹುಟ್ಟಿದ್ದ ಪ್ಲೇಸ್ ಯಾವುದು ಅನ್ವಿ? ಊರು ಯಾವುದು? ಅಯೋಧ್ಯ. ಅಯೋಧ್ಯ. ಸೂಪರ್. ಅನ್ವಿ, ರಾಮನ ವೈಫ್ ಹೆಸರೇನು ಅನ್ವಿ? ಸೀತಾ. ಸೂಪರ್. ಅನ್ವಿ, ರಾಮನ್ ಬೆಸ್ಟ್ ಫ್ರೆಂಡ್ ಯಾರು ಕಂದ? ಅಯೋಧ್ಯ. ಕೆಲವು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುತ್ತೆ. ಅದನ್ನು ಬೂಸ್ಟ್ ಮಾಡೋ ಮಂತ್ರ ಅಪ್ರಿಸಿಯೇಷನ್. ಏನು ತಿಳಿದೇ ಇರೋ ಮಗು ಅಂಬೆಗಲ್ಲು ಹಾಕಿದಾಗ ನಾವು ಚಪ್ಪಾಳೆ ತಟ್ತೀವಿ, ಅದು ಸ್ಮೈಲ್ ಮಾಡುತ್ತೆ. ಅಂಥದ್ರಲ್ಲಿ ಬೆಳೀತಾ ಇರೋ ಮಕ್ಕಳಿಗೆ ಇದು ಮ್ಯಾಜಿಕ್ಕೆ. ಜಾಸ್ತಿ ಏನಿಲ್ಲ, ವಾವ್ ಸೂಪರ್ ಕಂದ, ಗುಡ್, ಯು ಕ್ಯಾನ್ ಡೂ ಇಟ್, ಎಷ್ಟು ಚೆಂದ ಮಾಡ್ತೀಯಾ ಅನ್ನೋ ವರ್ಡ್ಸ್ನ ಹೇಳಿದರೆ ಸಾಕು, ರಿಸಲ್ಟ್ಸ್ ಕಾಣುತ್ತೆ. ಅನ್ವಿಗೂ ಮುಂಚೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಇತ್ತು. ವಿತ್ ಲಾಟ್ಸ್ ಆಫ್ ಅಪ್ರಿಸಿಯೇಷನ್ ಈಗ ರನ್ನಿಂಗ್ ಕ್ಲಿಪ್ಪಲ್ಲಿ ನೀವೇ ನೋಡ್ತೀರಾ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಇಂಪ್ರೂವ್ ಆಗಿದೆ ಅಂತ. ಇಲ್ಲಿ ಅನ್ವಿ ರಾಮನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾಳೆ ಅನ್ನೋದು ಫೋಕಸ್ ಅಲ್ಲ, ಬದಲಾಗಿ ಮಕ್ಕಳಿಗೆ ಪ್ರತಿಯೊಂದು ಸ್ಟೆಪ್ನಲ್ಲಿ ಅವನ್ನ ಅಪ್ರಿಷಿಯೇಟ್ ಮಾಡಿದರೆ ಅದು ಖಂಡಿತವಾಗಿ ಪಾಸಿಟಿವ್ ರಿಸಲ್ಟ್ಸೇ ಕೊಡುತ್ತೆ.